ಸಂಖ್ಯಾಶಾಸ್ತ್ರ ಮತ್ತು ಸ್ಪಿರಿಚುವಲಿಟಿಯಲ್ಲಿ ಬೆಳಗ್ಗೆ 11:11 ಎಂಬ ಸಂಖ್ಯೆ ಬಹುಪಡೆ ಶಕ್ತಿಶಾಲಿ ಸಂಕೇತವಾಗಿಯೂ ಮತ್ತು ಬ್ರಹ್ಮಾಂಡದಿಂದ ಬರುವ ಎಚ್ಚರಿಕೆ ಕರೆಯಾಗಿಯೂ ಪರಿಗಣಿಸಲಾಗುತ್ತದೆ. ಇದು ಹೊಸ ಆರಂಭಗಳು, ತೀಕ್ಷ್ಣವಾದ ಅಂತರ್ದೃಷ್ಟಿ ಮತ್ತು ಒಬ್ಬರ ಉನ್ನತ ಆತ್ಮದೊಂದಿಗೆ ಗಾಢ ಸಂಬಂಧವನ್ನು ಸೂಚಿಸುತ್ತಿದೆ ಎಂದು ನಂಬಲಾಗುತ್ತದೆ. ಅನೇಕರು ಇದನ್ನು ತಮ್ಮ ಉದ್ದೇಶಗಳನ್ನು ನಿಗದಿಪಡಿಸಲು, ಆಶೆಗಳನ್ನು ಮಾಡುವುದಕ್ಕಾಗಿಯೂ ತಮ್ಮ ಇಚ್ಛೆಗಳನ್ನು ಆಕರ್ಷಿಸಲು ಉತ್ತಮ ಸಮಯವೆಂದು ನಂಬುತ್ತಾರೆ. ಆತ್ಮಿಕ ಮತ್ತು ಸಂಖ್ಯಾಶಾಸ್ತ್ರೀಯ ಮಹತ್ವ. ಮಾಸ್ಟರ್ ನಂಬರ್. ಸಂಖ್ಯಾಶಾಸ್ತ್ರದಲ್ಲಿ 11 ಅನ್ನು ಮಾಸ್ಟರ್ ನಂಬರ್ ಎಂದು ಪರಿಗಣಿಸಲಾಗುತ್ತದೆ. ಇದು ಅಂತರ್ದೃಷ್ಟಿ, ಆತ್ಮಜಾಗೃತಿ ಮತ್ತು ಜ್ಞಾನೋದಯವನ್ನು ಸೂಚಿಸುತ್ತದೆ. ವೃದ್ಧಿತ ಶಕ್ತಿ, ಆಂಪ್ಲಿಫೈಡ್ ಎನರ್ಜಿ. ಸಂಖ್ಯೆ 1ರ ಪುನರಾವೃತ್ತಿ ಬೆಳಗ್ಗೆ 11:11 ಅದರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಶಕ್ತಿಶಾಲಿ ಸಂಕೇತವಾಗಿಸುತ್ತದೆ. ಸಮಯ ಸಹಜತೆ ಮತ್ತು ದೈವಿ ಮಾರ್ಗದರ್ಶನ, ಸಿಂಕ್ರನಿಸಿಟಿ ಅಂಡ್ ಡಿವೈನ್ ಗೈಡೆನ್ಸ್. ಬೆಳಗ್ಗೆ 11:11 ಅನ್ನು ನೋಡುವುದನ್ನು ಸಾಮಾನ್ಯವಾಗಿ ಸಮಯ ಸಹಜತೆ, ಸಿಂಕ್ರನಿಸಿಟಿ ಮತ್ತು ದೈವಿ ಮಾರ್ಗದರ್ಶನದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಇದು ನಾವಿದ್ದ ಮಾರ್ಗ ಸರಿಯಿದೆ ಮತ್ತು ಬ್ರಹ್ಮಾಂಡ ನಮ್ಮ ಧ್ವನಿಯನ್ನು ಕೇಳುತ್ತಿದೆ ಎಂಬ ಸೂಚನೆ. ಎಚ್ಚರಿಕೆ ಕರೆ, ವೇಕಪ್ ಕಾಲ್. ಇದು ನಮ್ಮ ಆಲೋಚನೆಗಳು, ಉದ್ದೇಶಗಳು ಮತ್ತು ನಮ್ಮ ಜೀವನಕ್ಕೆ ತರಲಿರುವ ಶಕ್ತಿಗೆ ಗಮನ ಕೊಡುವ ಸಂದೇಶವಾಗಿದೆ. ಪ್ರಾಯೋಗಿಕ ಅನ್ವಯಗಳು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಆಶೆಗಳನ್ನು ಮಾಡುವುದು, ಮೇಕಿಂಗ್ ವಿಶಸ್. ಅನೇಕರು ಬೆಳಗ್ಗೆ 11:11 ನೋಡಿದಾಗ ಆಶೆ ಮಾಡುವುದು ಅದೃಷ್ಟಕರ ಸಮಯವೆಂದು ನಂಬುತ್ತಾರೆ. ಉದ್ದೇಶಗಳನ್ನು ನಿಗದಿಪಡಿಸುವುದು, ಸೆಟ್ಟಿಂಗ್ ಇಂಟೆನ್ಷನ್ಸ್. ಇದು ಭವಿಷ್ಯಕ್ಕಾಗಿ ಸ್ಪಷ್ಟ ಉದ್ದೇಶಗಳನ್ನು ನಿಗದಿಪಡಿಸಲು ಮತ್ತು ಬೇಕಾದ ಫಲಿತಾಂಶಗಳನ್ನು ಆಕರ್ಷಿಸಲು ಸೂಕ್ತ ಸಮಯವೆಂದು ಪರಿಗಣಿಸಲಾಗುತ್ತದೆ. ಉನ್ನತ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವುದು, ಕನೆಕ್ಟಿಂಗ್ ವಿತ್ ಹೈಯರ್ ಸೆಲ್ಫ್. ಇದು ಒಬ್ಬರ ಉನ್ನತ ಆತ್ಮದೊಂದಿಗೆ ಹೊಂದಾಣಿಕೆಯಾಗಲು ಮತ್ತು ಆಂತರಿಕ ಜ್ಞಾನ ಹಾಗೂ ಅಂತರ್ದೃಷ್ಟಿಯನ್ನು ಬಳಸಿಕೊಳ್ಳಲು ಅವಕಾಶವಾಗಿ ಪರಿಗಣಿಸಲಾಗುತ್ತದೆ. ಕೃಷಿ, ಟೇಕಿಂಗ್ ಆಕ್ಷನ್. ಬೆಳಗ್ಗೆ 11:11 ನೋಡುವುದು ಒಳ್ಳೆಯ ಸಂಕೇತವಾದರೂ, ನಾವು ಆಶಿಸಿದುದನ್ನು ಪ್ರಾಪ್ತಿಪಡಿಸಲು ಕ್ರಮ ಕೈಗೊಳ್ಳುವುದು ಸಹ ಅಷ್ಟೇ ಮುಖ್ಯ. ತಾತ್ಪರ್ಯದಲ್ಲಿ, ಇನ್ ಎಸೆನ್ಸ್, ಬೆಳಗ್ಗೆ 11:11 ಎಂಬುದು ಎಚ್ಚರಿಕೆಯಿಂದ ಇರುವುದು, ಸಕಾರಾತ್ಮಕತೆಯಿಂದ ನಡೆದುಕೊಳ್ಳುವುದು ಮತ್ತು ಒಬ್ಬರ ಅಂತರ್ದೃಷ್ಟಿಯ ಶಕ್ತಿ ಹಾಗೂ ಬ್ರಹ್ಮಾಂಡದ ಮಾರ್ಗದರ್ಶನದ ಮೇಲಿನ ನಂಬಿಕೆಯನ್ನು ಸೂಚಿಸುತ್ತದೆ.